ರತ್ನಾಕರ್ ಸರ್ ಮತ್ತು ನಮ್ಮ ಅಲ್ಲಂ ಪ್ರಭು ಸರ್, ಈ ಒಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಏನು ಅವರು ಅವತ್ತಿನ ದಿನಮಾನಗಳಲ್ಲಿ ಈ ಸಂಘಟನೆ ಅಂತಕ್ಕಂಥದ್ದು ಏನು, ಈ ಸಂಘ ಯಾತಕ್ಕೋಸ್ಕರ ನಿರ್ಮಾಣ ಮಾಡಬೇಕು, ಯಾವ ಒಂದು ಸಂಘಟನೆಗಳ ಸಿದ್ಧಾಂತಗಳು ಏನು ಅನ್ನುವಂಥ ಒಂದು ಮಾತುಗಳನ್ನು ನಾನು ಹಲವಾರು ನನ್ನ ಅಣ್ಣನ ಮೂಲಕ ಬೇರೆ ಅಣ್ಣನ ಮೂಲಕ ಕೇಳ್ತಾ ಇದ್ದೀರಿ. ಅವಾಗ ನಾನು ಸುಮಾರು 5-6 ವರ್ಷಗಳಾಯಿತು ಈ ಸಂಘಟನಾ ಜೀವನಗಳಲ್ಲಿ ಬಂದು ಹಲವಾರು ಸಮಾಜಕ್ಕೆ ನನ್ನದೇ ಆದಂಥ ಕಾಣದ ಕೈಯಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮೊದಲು ಹಿರಿಯವರಿಗೆ ನಾವು ಗೌರವ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಹಿರಿಯವರಿಗೆ ಗೌರವ ಕೊಡೋ ಬಂದಾಗ ಮಾತ್ರ ನಾವು ಸಂಘಟನಾ ಜೀವನದಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾನು ಹಲವಾರು ಬೇರೆ ಬೇರೆ ರೀತಿಯಲ್ಲಿದ್ದೆ ಅಂಥವನು ಇವತ್ತು ಸಂಘಟನಾ ಜೀವನದಲ್ಲಿ ಇಂಥ ದೊಡ್ಡ ದೊಡ್ಡ ಹೋರಾಟಗಾರರ ಪಕ್ಕದಲ್ಲಿ ಕುಂದಿರುವಂಥ ಹೇಗಿದ್ದನ್ನು ಸಂಪಾದಿಸ್ತೀನಿ ಅಂದರೆ ಅದು ನಂದು ಹೆಮ್ಮೆ ಅಂತ ಇವತ್ತು ನಾನು ಭಾಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮೊದಲು ಏನಾಗಬೇಕಾಗಿದೆ ಅಂದರೆ ಮೊದಲು ಹಿರಿಯವರಿಗೆ ಗೌರವ ಕೊಡಬೇಕಾಗಿದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಒಬ್ಬ ತಮ್ಮ ಹೇಳಿದ, ಇಲ್ಲಿ ಜಾತಿ ಅಂದರೆ DSS ಅಂದರೆ ಒಂದು ಜಾತಿ, ಕೆಳಮಟ್ಟ ಜಾತಿ ಅಂದರೆ DSS ಅಂತ ಹೇಳ್ತಾ ಇದ್ದ. ಇದಕ್ಕೆ ಬೇರೆ ರೀತಿಯಲ್ಲಿ ತಮ್ಮ ಹೇಳಿದ, DSS ಸಂಘಟನೆ ಅಂದರೆ ಇದು ಸರ್ವ ಜಾತಿಯ ಒಂದು ಸಂಘಟನೆ ಅನ್ನೋ ಒಂದು ತಮಗೆ ಗೊತ್ತಿರ್ಲಿಕ್ಕಿಲ್ಲ ತಮಗ. ಇದು DSS ಅಂದರೆ ಎಲ್ಲ ಅವತ್ತಿನ ದಿನಗಳಲ್ಲಿ 25 ವರ್ಷ ಕೆಳಗಡೆ ನಾವು ಕೇಳ್ತಿರುವಂಥ ಸಂದರ್ಭದಲ್ಲಿ DSS ಅಂದರೆ ಎಲ್ಲ ಆಫೀಸರ್ಗಳು ಒಂಥರ ಹುಚ್ಚೆ ಒಯ್ಕೊಂತಿದ್ರು. ಎಲ್ಲ ಜಾತಿ ಜನ ಇರ್ತಿದ್ರು ಅದ್ರೊಳಗಡೆ, ಮುಸ್ಲಿಮ್ಸು, ಬೇರೆ ಬೇರೆ ಕಮ್ಯುನಿಟಿ, ಎಲ್ಲ ಕಮ್ಯುನಿಟಿ ಒಳಗೊಂಡಿರ್ತಕ್ಕಂಥ ಸಂಘಟನೆ ಯಾವುದಪ್ಪ ಅಂದ್ರೆ ಅದು DSS. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಕಟ್ಟಿರ್ತಕ್ಕಂಥ ಸಂಘಟನೆ ಅದು ಎಲ್ಲ ಜಾತಿ ಜನಾಂಗದ ಏನಂತಾರ ಹೊಂದಾಣಿಕೆ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಏನು ಇವತ್ತೇನು ನಮ್ಮ ಗದಗ ಜಿಲ್ಲೆಯಲ್ಲಿ ಈಗಾಗಲೇ 4-5 ಸಭೆಗಳಲ್ಲಿ ನಾನು ಭಾಗವಹಿಸಿದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೋರಾಟದ 50 ವರ್ಷದ ನೆನಪಿನ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಇದನ್ನು ಮಾಡೋದ್ರಿಂದ ಏನು ಸಮಾಜಕ್ಕೆ ಒಂದು ಕೊಡುಗೆ. ಇವತ್ತು DSS ಅಲ್ಲಿ ಬಂದಿರತಕ್ಕಂಥ ಹಲವಾರು ಹೋರಾಟಗಾರರು ಇವತ್ತು ಕಾಣದೇ ಇರತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ಹೋರಾಟಗಾರರು ಅವತ್ತಿನ ಭಾಗದಲ್ಲಿ ಬಂದಿರತಕ್ಕಂಥ ಕೆಲವು ಹೋರಾಟಗಾರರು DSS ಅಲ್ಲಿ ದುಡಿದು ಇವತ್ತು ಮರಣ ಹೊಂದಿರತಕ್ಕಂಥವ್ರು. ಅಣ್ಣವರೇ ಒಂದು ಉತ್ತಮವಾದಂಥ ಆಲೋಚನೆ ಮಾಡಿದ್ರು. ಬೇರೆ ಅಣ್ಣವರು ಏನು ಆಲೋಚನೆ ಮಾಡಿದ್ರು ಅಂದರೆ, ಯಾರು ಸಮಾಜಕ್ಕೆ ಜನಾಂಗಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಇವತ್ತು ಕುಟುಂಬವನ್ನು ಆರ್ಥಿಕಲಿ ಪ್ರಬಲ ಮಾಡದೆ ಕುಗ್ಗಿಯಾಗಿ ಇವತ್ತು ಕುಟುಂಬದಲ್ಲಿ ಅವ್ರ ತಂದೆ ತಾಯಿ ಮಕ್ಕಳು ಇವತ್ತೇನಾಗಿದ್ರು ಅಂದರೆ ಭಿಕ್ಷೆ ಬೀಳುವಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. DSSಗಾಗಿ ಸಂಘಟನೆಗಾಗಿ ದುಡಿದಂಥವ್ರು ಅವ್ರ ಮನೆ ಏನಾಗಿದೆ ಅಂದರೆ ಪ್ರಾಮಾಣಿಕರು. ಇವತ್ತು ಕೆಲವರು ಬಿಡ್ರಿ ಬಾಯಾಗ ಭಕ್ತಿ ಬಗಲ ಕಟ್ಟಿ ಎತ್ಕೊಂಡು ಸಂಘಟನೆ ಮಾಡಿರ್ತಕ್ಕಂಥವ್ರು ಆರ್ಥಿಕಲಿ ಪ್ರಬಲ ಆಗಿದ್ದಾರೆ. ಸರ್ ಹೇಳ್ದಂಗೆ ಇವತ್ತೇನು ಹೇಳಿದ್ರಲ್ಲ, MLA ಸಂಘಟನೆ ಜೀವನದಲ್ಲಿ ಬೆಳೆಸಿ ಅವ್ರು ಇವತ್ತು MLA ಮಾಡಿದ್ರೆ, ಆದರೆ ಬೆಳೆಸಿರ್ತಕ್ಕಂಥ ಹೋರಾಟಗಾರರು ನೋಡಿದೆ ಅಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತೇನು ದುಡಿದಿರ್ತಕ್ಕಂಥ ಏನು ಸಂಘಟನಾ ಜೀವನದಲ್ಲಿ ಕುಟುಂಬಕ್ಕೆ ಎಷ್ಟು ಜನ ಹೋರಾಟಗಾರರು ಬಲಿಯಾಗಿದ್ದಾರೆ, ಆ ಕುಟುಂಬಕ್ಕಳು ಸಹ ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ನಾವು ಇವತ್ತೆಲ್ಲ ಬೆಳೆ ಬಟ್ಟೆಕೊಂಡು ಆರ್ಥಿಕದಲ್ಲಿ